ನಿನ್ನೆಯಷ್ಟೇ ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಈಗ ಮುಖ್ಯಮಂತ್ರಿಗಳ ಭೇಟಿಗೆ ಸಮಯವನ್ನ ಕೇಳುತ್ತಾ ಇದ್ದಾರೆ. ನಿನ್ನೆ ಭೇಟಿಯಾದಾಗ ಶಾಲೆಯ ವಿಚಾರ ಅಂತಂದಿದ್ರು. ಇವತ್ತು ಯಾವ ವಿಚಾರ? ಸಿಎಂ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಂಜೆಯ ಒಳಗೆ ವಿಜಯಲಕ್ಷ್ಮಿ ಭೇಟಿ ಸಾಧ್ಯತೆ ಇದೆ. ಕಾನೂನು ನೆರವನ್ನ ಕೇಳಲು ಈಗ ವಿಜಯಲಕ್ಷ್ಮಿ ಅವರು ಮುಂದಾದ್ರು. ನಿನ್ನೆ ಮಗನ ಓದಿನ ಬಗ್ಗೆ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ದೇ ಅಂತ ಹೇಳಿದ್ರು. ಇವತ್ತು ಸಿಎಂ ಭೇಟಿಯನ್ನ ಮಾಡಿ ನೆರವು ಕೇಳ್ತಾರ ದರ್ಶನ್ ಪತ್ನಿ. ಕುತೂಹಲ ಮೂಡಿಸಿದೆ ಈಗ ಸಿಎಂ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಭೇಟಿ. ನಿನ್ನೆನೇ ಈ ಪ್ರಶ್ನೆ ಕಾಡ್ತಾ ಇದ್ದಿದ್ದು. ಅದು ಕೇವಲ ಶಾಲೆಯ ವಿಚಾರ ಅಲ್ಲ. ಶಾಲೆಯ ವಿಚಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಹೇಳಿಸುವಂತ ಪರಿಸ್ಥಿತಿಯಲ್ಲಿ ದರ್ಶನ್ ಅವರ ಪತ್ನಿ ಅಂತೂ ಇದ್ದಂಗೆ ಕಾಣಿಸಲ್ಲ. ಅವ್ರಿಗೆ ಕೇಳಿದ ತಕ್ಷಣ ಸೀಟ್ ಕೊಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಶಾಲೆಗಳಿದಾವೋ? ಯಾವುದಾದ್ರೂ ಶಾಲೆಗಳು ನಿರಾಕರಣೆ ಮಾಡತ್ವೋ? ಚಾನ್ಸೇ ಇಲ್ಲ. ಅದು ಸುಮ್ಮನೆ ಮೇಲ್ನೋಟಕ್ಕೆ ಹೇಳಿದ್ದು ಶಾಲೆಯ ವಿಚಾರ ಅಂತ ಹೇಳಿ. ಆದರೆ ನಿಜವಾಗಿಯೂ ಕೂಡ ಚರ್ಚೆ ಆಗುವಂಥ ವಿಚಾರ ಇಲ್ಲಿ ದರ್ಶನ್ ಅವರನ್ನ ಹೇಗೆ ಈ ಪ್ರಕರಣದಿಂದ ಆಚೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ. ರಾಮನಗರದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಅನ್ಯಾಯ ಆಗಿದ್ದಿದ್ರೆ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು. ಅದು ಗೊತ್ತಿಲ್ಲದೇ ಅವ್ರು ಅದನ್ನು ಮಾತನಾಡೋಕ್ಕೆ ಸಾಧ್ಯನಾ? ಯಾಕೆ ಭೇಟಿಗೆ ಬರ್ತಾ ಇದ್ದಾರೆ ಅಂತೇಳಿ. ಸಹಜವಾಗಿಯೇ ಭೇಟಿ ಆಗುವಂಥ ಸಂದರ್ಭದಲ್ಲಿ ಏನು ವಿಚಾರ ಅಂತ ಇರುತ್ತೆ, ಕೇಳಿರ್ತಾರೆ. ಅದು ಗೊತ್ತಿದ್ದಾಗಲೇ ಅದ್ರ ಮಾತಾಡಿರ್ತಾರೆ. ನಿನ್ನೆ ಭೇಟಿ ಆದಾಗ ಪ್ರೇಮ್ ಅವ್ರು ಯಾಕೆ ಹೋಗಬೇಕಾಗಿತ್ತು? ಓಕೆ, ಮಗನ ವಿಚಾರ ಆಗೋದಾದರೆ ಅಲ್ಲಿ ದರ್ಶನ್ ಅವರ ಸಹೋದರ ಯಾಕೆ ಹೋಗಬೇಕಾಗಿತ್ತು? ಎಲ್ಲವೂ ಕೂಡ ಪ್ರಶ್ನೆಗಳಿದ್ದಾವೆ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಿರೋದು ಒಂದೇ ಕಾರಣ. ಅದರಲ್ಲಿ ಹೇಳೋದ್ರಲ್ಲಿ ಕಷ್ಟ ಏನಿದೆ? ಏನೋ ಕಾನೂನಾತ್ಮಕವಾಗಿ ಒಂದಿಷ್ಟು ಸಹಾಯ ಆಗತ್ತಾ ಅನ್ನೋದನ್ನು ಕೇಳಕ್ಕೆ ಹೋಗಿದ್ದೀವಿ ಅಂಥೇಳಿ. ಕಳ್ಕೊಳ್ಳೋದೇನಿದೆ? ಏನಾದರೂ ಹಂಗೆ ಆಗ್ಬಿಟ್ಟು ಹಸ್ತಕ್ಷೇಪ ಆಗ್ಬಿಟ್ರೆ ಮತ್ತೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ದೃಷ್ಟಿಯಿಂದ ಅದಲ್ಲ ಅನ್ನುವಂಥ ಹೆಸರನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಹಾಕಿ ಹೋಗ್ತಾರೆ. ಏನು ಮುಖ್ಯಮಂತ್ರಿಗಳು ಭೇಟಿ ಆಗೋದೀಗ? ಡಿ ಕೆ ಶಿವಕುಮಾರ್ ಅವರು ಅವ್ರ ಸ್ಕೂಲಲ್ಲಿ ನನ್ನ ಮಗನಿಗೆ ಟಿಕೆಟ್ ಇದನ್ನು ಕೊಡಿಸ್ತಾ ಇಲ್ಲ ಸೀಟು, ಅದಕ್ಕೆ ನೀವು ಹೇಳಿ ಅಂತೇಳಿ ಇಲ್ಲಿ ಹೇಳಕ್ಕೆ ಹೊರಟ್ರಾ? ಇಲ್ಲಿ ಇರೋದೇ ಅದೇ ಒಂದು ಮ್ಯಾಟ್ರಿಗೆ. ಬೇರೆ ಏನು ಮ್ಯಾಟ್ರ್ ಇದೆ ಇದರಲ್ಲಿ? ಏನು ಮ್ಯಾಟ್ರ್ ಇದೆ? ಏನು ಈ ಪ್ರಕರಣದಲ್ಲಿ ಏನಾಗಿದೆ? ಅನ್ಯಾಯ ಆಗಿದೆಯಾ? ನ್ಯಾಯ ಕೊಡಿಸಿ ಕೇಳಕ್ಕೆ ಹೋಗಿದ್ದೀವಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಯಾವಾಗ ಭೇಟಿಗೆ ಕೇಳಿರುವಂಥದ್ದು ಮತ್ತು ಭೇಟಿಗೆ ಏನಾದರೂ ಅವಕಾಶಗಳನ್ನು ಕಲ್ಪಿಸಿ ಕೊಟ್ಟಿದ್ದಾರಾ? ಏನಾದರೂ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸುಖೇಶ್? ಅರುಣ್, ಭೇಟಿಗೆ ಅವಕಾಶವನ್ನು ಕೇಳಿದರೆ ಅಂತ ಮಾಹಿತಿ ಬರ್ತಾ ಇದ್ರೆ, ಅಧಿಕೃತವಾಗಿ ಸಿಎಂ ಕಚೇರಿಯಿಂದ ಇದುವರೆಗೂ ಕೂಡ ಭೇಟಿಗೆ ಯಾವುದೇ ಸಮಯವನ್ನು ನಿಗದಿಪಡಿಸಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಗ್ತದೆ. ಯಾಕಂದರೆ ಮುಖ್ಯಮಂತ್ರಿಗಳು ಒಪ್ಪಿದ ನಂತರ ಆ ಒಂದು ಸಮಯಾವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಆದರೆ ಕಚೇರಿಯ ಸಿಬ್ಬಂದಿಗಳು ಇದುವರೆಗೂ, ಅಂದರೆ ಮುಖ್ಯಮಂತ್ರಿಗಳ ಕಚೇರಿ ಸಿಬ್ಬಂದಿಗಳಿಗೆ ಇಂಥ ಒಂದು ಬೇಡಿಕೆ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಸಮಯ ಅಥವಾ ಎಷ್ಟು ಸಮಯ ಬೇಕು ಅನ್ನೋದು ಅಥವಾ ಯಾವತ್ತಿಗೆ ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಯಾವುದೇ ಖಚಿತತೆ ಈ ಕಡೆಯಿಂದ ಮಾಡಿಲ್ಲ ಅನ್ನುವಂಥದ್ದು. ಆದರೆ ಯಾವಾಗ ಮುಖ್ಯಮಂತ್ರಿಗಳು ಫ್ರೀ ಇರ್ತಾರೆ ಆವಾಗ ನಾವು ಬರ್ತೀವಿ ಅಥವಾ ನಮಗೊಂದು ಅವಕಾಶವನ್ನು ಮಾಡಿಕೊಡಿ ಭೇಟಿಗೆ ಅನ್ನುವಂಥ ಮನವಿಯನ್ನಂತೂ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅರುಣ್, ಓಕೆ, ಅಧಿವೇಶನ ನಡೀತಾ ಇರೋದ್ರಿಂದ ಅಧಿವೇಶನದ ಸಂದರ್ಭದಲ್ಲಿ ಭೇಟಿಗೆ ಅವಕಾಶಗಳು ಸ್ವಲ್ಪ ಕಡಿಮೆನೇ ಅನ್ಸುತ್ತೆ. ವಿಧಾನಸೌಧಕ್ಕೆ ಬಂದು ಭೇಟಿಗೆ ಅವಕಾಶವನ್ನು ಕೊಡುವಂಥದ್ದು ಸಂಜೆ ಆದ ನಂತರ ಕೊಟ್ಟರೂ ಕೂಡ ಸಂಜೆ ಆದ ನಂತರನೇ ಆಗಬಹುದು ಅಂತ ಕಾಣಿಸುತ್ತೆ ಅಲ್ವಾ? ಖಂಡಿತ. ಅಂದರೆ ಅಕಸ್ಮಾತ್ ಸದನದ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಬಂದರೂ ಕೂಡ ವಿಧಾನಸೌಧದಲ್ಲೂ ಭೇಟಿಗೆ ಅವಕಾಶ ಇರುತ್ತೆ, ಇಲ್ಲ ಅಂತೇನಿಲ್ಲ. ಆದರೆ ಎಲ್ಲಿ ಬೇಕಾದರೂ ಭೇಟಿ ಮಾಡ್ಬೋದು. ಅವ್ರು ಸಮಯ ಕೊಟ್ಟಂಥದ್ದು ಅಥವಾ ಸ್ಥಳ ನಿಗದಿ ಆದಂತಲ್ಲಿ ಬರಬೇಕಾಗುತ್ತೆ. ಆದರೆ ಇದುವರೆಗೂ ಕೂಡ ಮುಖ್ಯಮಂತ್ರಿ ಕಚೇರಿಯಿಂದ ಅಧಿಕೃತವಾಗಿ ಭೇಟಿಗೆ ಸಮಯ ನಿಗದಿ ಆಗಿದೆ ಅಥವಾ ಮಾಡಿದ್ದೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೋ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಖಚಿತತೆ ಇಲ್ಲ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪ್ರತಿ ವಾರವೂ ಕೂಡ ದರ್ಶನ್ ಅವರನ್ನ ಭೇಟಿ ಮಾಡೋಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಹೋಗ್ತಾನೆ ಇದ್ದಾರೆ. ಈ ವಾರವೂ ಕೂಡ ಭೇಟಿಗೆ ಹೋಗ್ತಾ ಇದ್ದಾರೆ. ಬಟ್ ಈಗ ದರ್ಶನನ್ನ ಭೇಟಿಯಾಗಿ ಈಗ ಒಂದೇ ವಾರದಲ್ಲಿ 2ನೇ ಬಾರಿ ಭೇಟಿ ಆಗ್ತಾ ಇರುವಂಥದ್ದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಪ್ರತಿ ಸೋಮವಾರ ಬಂದು ಭೇಟಿ ಆಗ್ತಾ ಇದ್ರು. ಇವರೆಗೂ 5 ಬಾರಿ ಭೇಟಿ ಆಗಿದ್ದಾರೆ. ಈ ವಾರದಲ್ಲಿ ಇದು 2ನೇ ಬಾರಿ ಅವರು ಭೇಟಿಗೆ ಸಮಯಾವಕಾಶವನ್ನು ಕೇಳಿದಾರಂತೆ. ಪತಿ ಜೊತೆಗೆ ಕಾನೂನು ಹೋರಾಟದ ಬಗ್ಗೆ ಪ್ರಸ್ತಾಪ ಸಾಧ್ಯತೆ ಇದೆ ಅಂತಿದ್ದಾರೆ. ಸೊ ದರ್ಶನ್ ಜಾಮೀನಿಗಾಗಿ ಹೋರಾಟವನ್ನ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಕಷ್ಟ ಅನ್ಸುತ್ತೆ. ಇನ್ನೂ 1 ತಿಂಗಳು ಕಾಯಬೇಕಾಗತ್ತೆ. ಕಾರಣ 90 ದಿನಗಳ ಅವಕಾಶ ಇರುತ್ತೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋಕ್ಕೆ. ಹಾಗಾಗಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ ಈಗಾಗಲೇ ಆಲ್ಮೋಸ್ಟ್ 1.5-2 ತಿಂಗಳು ಆಗ್ಲಿಕ್ಕೆ ಬಂದಿದೆ. ಇನ್ನು 1 ತಿಂಗಳು ಮಾತ್ರ ಬಾಕಿ ಇದೆ. ಅದಾದ ನಂತರ ಅಷ್ಟರೊಳಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಅದಾದ ನಂತರ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಮುಂದಾಗ್ತಾರೆ ಅನ್ನುವಂಥದ್ದು. ಈಗಲೂ ಸಲ್ಲಿಸ್ಬೋದು, ಅವ್ರು ಇಲ್ಲ ಅಂತಲ್ಲ. ಬಟ್ ಅದಾದ್ಮೇಲೆ ಸಲ್ಲಿಸೋಣ ಅಂತ ಅವರ ವಕೀಲರನ್ನು ಮುಂದಾಗಿದ್ದಾರಂತೆ.
ಹಾಗಾಗಿ ಈಗ ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾ ಇರೋದು, ಹೇಗಿದೆ ಅವರ ಆರೋಗ್ಯ, ಇವುಗಳೆಲ್ಲ ವಿಚಾರಣೆಯನ್ನು ಮಾಡುವಂಥದ್ದು. ಕಾರಣ ರೀಸೆಂಟಾಗಿ ಹೇಳ್ತಾ ಇದ್ರು ಅವ್ರಿಗೆ ಒಂದಿಷ್ಟು ಜ್ವರ ಬಂದಿತ್ತು, ಮತ್ತು ಕಡಿಮೆ ಆಗಿದೆ, ಆರೋಗ್ಯ ಎಲ್ಲ ಸುಧಾರಿಸಿದೆ, 10 kg ಏನೋ ಇಳಿದೋಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ರು. ತಪ್ಪೇನಿದೆ, ಪತ್ನಿ ಹೋಗಿ ಗಂಡನನ್ನು ವಿಚಾರಣೆ ಮಾಡೋದು, ಹೋಗ್ತಾರೆ, ಭೇಟಿ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈಗ ಏನು ಮಾಹಿತಿ ಬರ್ತಾ ಇದೆ ಜೈಲಿನಲ್ಲಿ? ಈಗ ಅದ್ರ ಜೊತೆಗೆ ಯಾವಾಗ ಭೇಟಿ ಆಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಏನಾದರೂ ಮಾಹಿತಿ ಸಿಗ್ತಾ ಇದೆ ಅಂಬರೀಷ್? ಅರುಣ್, ಖಂಡಿತವಾಗೂ ಈಗಾಗಲೇ ಪರಪ್ನಗರ ಜೈಲು ಸೇರಿ ದರ್ಶನ್ಗೆ ತಿಂಗಳು ಕಳೀತಾ ಬಂದಿದೆ. ಜೊತೆಗೆ ಸಾಕಷ್ಟು ದರ್ಶನ್ಗೆ ಈಗ ಒಂದು ವಾರದಿಂದ ಈಚೆಗೆ ಜ್ವರ ಪ್ರಾರಂಭ ಆಗಿರುವಂಥದ್ದು. ಅದು ನಿನ್ನೆನೂ ಸಹ ಜೈಲು ಆಸ್ಪತ್ರೆ ಒಳಗಡೆ ಹೋಗಿ ಸಂಪೂರ್ಣವಾಗಿ ಅಂದರೆ ಹಿರಿಯ ವೈದ್ಯಾಧಿಕಾರಿಗಳ ಮುಖಾಂತರ ಚಿಕಿತ್ಸೆಯನ್ನು ಪಡಿತಾ ಇರೋಂಥದ್ದು. ಇನ್ನು ಸಾಕಷ್ಟು ಅಂದರೆ ಇವತ್ತು ಜೈಲಿಗೆ ವಿಜಯಲಕ್ಷ್ಮಿ ಮತ್ತು ಅವ್ರ ಕುಟುಂಬಸ್ಥರು ದರ್ಶನನ್ನು ಭೇಟಿ ಮಾಡೋದಕ್ಕೆ ಜೈಲಿಗೆ ಹೋಗೋ ಸಾಧ್ಯತೆ ಇರುವಂಥದ್ದು. ಅಂದರೆ ಎಂದಿನಂತೆ ಗುರುವಾರ ಬರ್ತಾಯಿದ್ರು. ಇವತ್ತು ಬೆಳಗ್ಗೆ ಅವರು ಬೇರೆ ಒಂದು CM ಕಾರ್ಯಕ್ರಮ, CM ಭೇಟಿಯಾಗೋದಕ್ಕೆ ಹೋಗಿರೋದು. ಇನ್ನಲ್ಲೇ ಮಧ್ಯಾಹ್ನದ ಮೇಲೆ ಅವರು ಪರಪ್ನಗರ ಜೈಲಿಗೆ ಬರ್ತಾರೆ. ಯಾಕಂದರೆ ಕಳೆದ ಬಾರಿ ಸೋಮವಾರ ಭೇಟಿ ಮಾಡಿದಾಗಲೂ ಸಹ ದರ್ಶನ್ಗೆ ಜ್ವರ ಆಯಿತು. ಅವತ್ತು ಸಹ ಒಂದಷ್ಟು ಏನು ದರ್ಶನ್ಗೆ ಒಂದು ಮಾತನ್ನು ಹೇಳಿ ಕೆಲವೊಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದಕ್ಕೆ ವೈದ್ಯರ ಸೂಚನೆ ಮೇಲೆ ಮತ್ತು ಪತ್ನಿ ವಿಜಯಲಕ್ಷ್ಮಿ ಸಹ ಅವ್ರಿಗೆ ಒಂದು ಸೂಚನೆ ಕೊಟ್ಟು ಬಂದಿದ್ದರು. ಹಾಗಾಗಿ ಇವತ್ತು ಯಾಕಂದರೆ ಜ್ವರ ಪ್ರಾರಂಭ ಆಗಿ ಕಮ್ಮಿ ಆಗಿಲ್ಲ ಅಂತ ಗೊತ್ತಾದ ನಂತರ ಇವತ್ತು ಅವಳು ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿದರು. ಆದರೆ ಕೆಲವೊಂದು ಕಾರಣಾಂತರದಿಂದ ಅವರು ಮಧ್ಯಾಹ್ನ ಬರೋ ಸಾಧ್ಯತೆ ಹೆಚ್ಚಿಗೆ ಇರುವಂಥದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.